ಒಂಥರ ಟಾಸ್ಕ್ ಫೋರ್ಸ್ ಇದ್ದಾಗೆ ಒಂದು ಅವರು ಕೆಲಸ ಮಾಡ್ತಾರೆ. ಅವರಿಗೆ ನಿರ್ದಿಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಿರ್ತೀವಿ. ಒಟ್ಟಾರೆ ನಮಗೆ ಸಿಟಿಯಲ್ಲಿ, ಬೆಂಗಳೂರು ಸಿಟಿಯಲ್ಲಿ ಇರ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ. ಈಗಾಗಲೇ ಪ್ರತಿಯೊಬ್ಬ SP ಗೂ ಕೂಡ ನಾವು ನಿರ್ದಿಷ್ಟವಾದಂಥ ಆದೇಶಗಳನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಇದು ಕೂಡ ಇನ್ನೂ ಸ್ಟ್ರೆಂಥನ್ ಆಗಲಿ ಹಾಗೆ ಅಂತ. ನಕ್ಸಲ್ ನಿಗ್ರಹ ಪಡೆಯಿಂದ 56 ಜನ ಹುದ್ದೆಗಳನ್ನು ಇಲ್ಲಿಗೆ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಸರ್, ಯಾವ ರೀತಿ? ಇಲ್ಲ, ಈಗ ANF-ನ ನಮ್ಮಲ್ಲಿ ನಕ್ಸಲ್ಸ್ಗಳು ಇಲ್ಲ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿದೆ. ಆ ಸಂದರ್ಭದಲ್ಲಿ ANF-ಅನ್ನು ಡಿಸ್ಮ್ಯಾಂಟಲ್ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಚರ್ಚೆ ನಡೀತು. ಆದರೆ ಡಿಸ್ಮ್ಯಾಂಟಲ್ ಮಾಡೋದು ಬೇಡ ಸದ್ಯಕ್ಕೆ, ಅದನ್ನು ಸ್ಟ್ರೆಂತನ್ನು ಕಡಿಮೆ ಮಾಡ್ಕೊಳ್ಳೋಣ ಬೇಕಾದರೆ ಅಂತೇಳಿ ಒಂದು 200-250 ಜನರನ್ನು ಸ್ಪೆಷಲ್ ಫೋರ್ಸ್ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ 3 ಜಿಲ್ಲೆಗೆ ಮಾಡಿದ್ದೇವೆ. SAF ಅಂತ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್. ಅದನ್ನು ANF-ಇಂದ ದೇವರ್ ಆಲ್ ಟ್ರೈನ್ಡ್, ಅವರನ್ನು ತೊಗೊಂಡಿದ್ದೇವೆ. ಇಲ್ಲಿ ಬೆಂಗಳೂರಿಗೂ ಕೂಡ ಒಂದಷ್ಟು ಏನು ಸ್ಟಾಫ್ ಕಡಿಮೆ ಆಗ್ತಾ ಇತ್ತು ಅಂತೇಳಿ ಅವ್ರನ್ನ ತೊಗೊಂಡಿದ್ದಾರೆ. ಅಲ್ಲಿ ನಮ್ಗೆ ಅವಶ್ಯಕತೆ ಬಿದ್ದರೆ ಮತ್ತೆ ರೀಅಸೆಂಬಲ್ ಮಾಡಿ ಫೋರ್ಸನ್ನು ಇನ್ನೂ ಜೋರಾಗಿ ಮಾಡ್ತೀವಿ.